ಲೋ ಸೋಡಿಯಂ ORS ಹಾ. ಇದೊಂದು ಹೊಸದು ಕೇಳ್ತಾ ಇದ್ದೀವಿ. ಹೌದೌದು. ಇದು ಏನು ಡಾಕ್ಟರ್ ಇದು? ಇದು ಇತ್ತೀಚಿನ ಆವಿಷ್ಕಾರ. ORS ಇದೆ. ಲೋ ಸೋಡಿಯಂ ಅಂದರೆ ಏನಾಗುತ್ತೆ, ಸೋಡಿಯಂನ ಸ್ವಲ್ಪ ಪ್ರಮಾಣ ಕಡಿಮೆ ಮಾಡಿಸಿದ್ಮೇಲೆ ಅದು ನೀರನ್ನ ಹೀರ್ಕೊಳ್ಳೋದಿರುತ್ತಲ್ಲ, ನಮ್ಮಲ್ಲಿ ಉಳಿಸ್ಕೊಳ್ಳೋ ಶಕ್ತಿ ಜಾಸ್ತಿ ಇರುತ್ತೆ ಲೋ ಸೋಡಿಯಂಗೆ. ಅದಕ್ಕೋಸ್ಕರ ಲೋ ಸೋಡಿಯಂ ORSನ ಯೂಸ್ ಮಾಡಿ ಅಂತ ಹೇಳ್ತೀವಿ. ಈಗ WHO ಎಲ್ಲ ರೆಕಮೆಂಡ್ ಮಾಡೋದು ಅದೇ ರೀತಿ. ಓಕೆ, ವೆರಿ ವೆರಿ ನೈಸ್ ಡಾಕ್ಟರ್. ಜಿಂಕ್ ಇಸ್ ಆಲ್ಸೋ ಸಮಥಿಂಗ್. ಅದನ್ನು ಒಂದು ನೀವು ಜಿಂಕ್ ಹೇಳಿದ್ರೆ ಬಗ್ಗೆ ಎಲ್ಲ ಕಡೆ ನೀವು ಜಿಂಕ್ ಆಡೆಡ್ ಅಂತ ಎಷ್ಟೋ ಕಡೆ ಆಗುತ್ತೆ. ಈ ಜಿಂಕ್ಗೆ ಏನಾಗುತ್ತೆ, ರೋಗ ನಿರೋಧಕ ಶಕ್ತಿ ಇರುತ್ತೆ, ಓಕೆ ಜೊತೆಗೆ ಗಟ್ಟಿ ಇಮ್ಯುನಿಟಿ ಇರ್ಬೋದು, ಅಥವಾ ನಮ್ಮಲ್ಲಿ ಅತಿಸಾರನ ಕಡಿಮೆ ಮಾಡೋ ಒಂದು ಶಕ್ತಿನ ಬೇಗ ಕೊಡುತ್ತೆ. ಅದಕ್ಕೆ ಜಿಂಕ್ ಈ ಆವಿಷ್ಕಾರಗಳಲ್ಲಿ ಏನಾಗುತ್ತೆ, ಜಿಂಕ್ ಉಪಯೋಗಿಸಿದಾಗ ಅದ್ರದ್ದು ಫ್ರೀಕ್ವೆನ್ಸಿ ರಿಕವರಿ ರೇಟು ಫಾಸ್ಟ್ ಇದೆ. ಅದಕ್ಕೋಸ್ಕರ ಜಿಂಕ್ ಸಹ ಆಡೆಡ್ ವಿತ್ ಜಿಂಕ್ ಅಂತ ಇರುತ್ತೆ. ಓಕೆ ಡಾಕ್ಟರ್, ಆಕ್ಚುಲಿ ಎಲ್ರಿಗೂ ಇವಾಗ ಒಂದು ಹೊಸದೊಂದು ಎಲ್ರ ಮನಸ್ಸಲ್ಲೂ ಇರುತ್ತೆ, ಈ ಎಲ್ಲ ಔಷಧಿಗೂ ಒಂದು ಸೈಡ್ ಎಫೆಕ್ಟ್ ಇರುತ್ತೆ ಅನ್ನೋದು. ORSಗೂ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ? ಯಾವ ಸೈಡ್ ಎಫೆಕ್ಟ್ಸ್ ಇಲ್ಲ, ಯಾವ ಸೈಡ್ ಎಫೆಕ್ಟ್ಸ್ ಇಲ್ಲ. ದಯವಿಟ್ಟು ಕೊಡಿ. ನಿಮಗೆ ಗೊತ್ತಾಗುತ್ತೆ ಅದು ಮೈಲ್ಡ್ ಲೆವೆಲಲ್ಲಿ ಮನೇಲೇ ಮಾಡಿದ್ದು. ಜೊತೆಗೆ ಮನೇಲಿ ಅಂದರೆ ಬರೀ ORS ಅಲ್ಲ, ಮನೇಲಿ ಮಾಡಿದ್ದು ಗಂಜಿ ಕೊಡ್ಬೋದು, ಎಳ್ನೀರು ಕೊಡ್ಬೋದು, ಜೊತೆಗೆ ಮಜ್ಜಿಗೆ ಕೊಡ್ಬೋದು, ಜ್ಯೂಸ್ ಮಾಡಿ ಕೊಡ್ಬೋದು, ಲಿಂಬೆ ರಸ ಎಲ್ಲನೂ ಕೊಡ್ಬೋದು. ಅದ್ರ ಜೊತೆಗೆ ORS ಕೊಡ್ಬೋದು. ಜೊತೆಗೆ ಏನು ಆಹಾರ ಮಾಡಿರ್ತಾರೆ ಅದನ್ನು ಕೊಡ್ಬೋದು. ಇದರಿಂದ ಯಾವುದೇ ಥರದ ಅನಾಹುತಗಳಿಲ್ಲ. ದಯವಿಟ್ಟು ಕೊಡಿ ಅಂತ ಹೇಳಕ್ಕೆ ಈ ದಿನಾಚರಣೆ ಆಹಾರದ ಜೊತೆಲಿ ಇದನ್ನು ಸಹ ಕೊಡ್ತಾ ಇರಿ ಕಂಟಿನ್ಯೂಸ್ ಆಗಿ. ಸೊ ಹಾಗಾಗಿ ORS ದಿನಾಚರಣೆಯ ಮಹತ್ವವನ್ನ ನಾವೆಲ್ಲರೂ ತಿಳ್ಕೋಬೇಕು. ಅಂಡ್ ಅದನ್ನ ಅಳವಡಿಸ್ಕೊಂಡಾಗ ಐ ಥಿಂಕ್ ನಮ್ಮ ಮಗುವನ್ನು ಆದಷ್ಟು ಡಾಕ್ಟ್ರಿಗೆ ತೋರಿಸ್ಲೇಬೇಕು. ಬಟ್ ಕರೆಕ್ಟ್ ಆಕ್ಷನ್ ತಕೊಂಡಾಗ ನಮ್ಮ ಮಗು ಆರಾಮಾಗ್ಲಿಕ್ಕೆ ಏನಾಗುತ್ತೆ, ಇದು ನೋಡೋಣ ಬಿಡು, ಇನ್ನೊಂದು ಬೆಳಗ್ಗೆವರೆಗೂ ನೋಡೋಣ, ಸುಸ್ತಾಗಲ್ಲ, ಮೊದಲು ಹಿಂಗಾಗಿತ್ತು ಅಂತೇಳಿ ಆ ಟೈಮಲ್ಲಿ ಏನಾಗುತ್ತೆ, ತುಂಬ ನಿರ್ಜಲೀಕರಣ ಆದರೆ ಅದರಿಂದ ಆಗೋ ಅಪಾಯಗಳು ಜಾಸ್ತಿ. ಹೆಚ್ಚಾಗಿ ಫಸ್ಟು ನಮ್ಮ ಯೂರಿನ್ ಔಟ್ಪುಟ್ ಕಮ್ಮಿ ಆಗುತ್ತೆ, ಕಿಡ್ನಿ ಮೇಲೆ ಪರಿಣಾಮ ಇರುತ್ತೆ. ಅದರೊಳಗೇನು ಕಿಡ್ನಿ ಪ್ರೀ ರೀನಲ್ ಫೇಲ್ಯೂರ್ ಅಂತ ಶುರು ಆಗುತ್ತೆ. ಅಲ್ಲಿಂದ ಶುರು ಆದರೆ ಎಲ್ಲ ಕ್ಯಾಸ್ಕೇಡ್ ಶುರು ಆಗುತ್ತೆ. ಇದು ತಡೆಗಟ್ಟಬಹುದು. ಸಿಂಪಲ್ ORS ಕೊಡೋದ್ರಿಂದ ತಡೆಗಟ್ಟಂದ್ರೆ ಅದಕ್ಕಿಂತ ಯಾವುದೂ ಇಲ್ಲ. ಸೊ ಅದಕ್ಕೋಸ್ಕರ ORSನ ನಾವು ಸೆಂಟ್ರಲ್ IIP-ಯಿಂದ, ನಮ್ಮ ಕೇಂದ್ರ ಅಕಾಡೆಮಿಯಿಂದ, ಆಮೇಲೆ ಬೆಂಗಳೂರು ಘಟಕದಿಂದ IIP ಕೆ ಸಾಥ್ ಕಮ್ಯುನಿಟಿ ಕೆ ಸಾಥ್ ಅಂತ ಎಲ್ಲ ಕಮ್ಯುನಿಟಿಗೆ ಹೋಗ್ಲಿ ಅಂತ ಎಲ್ಲ ಕನ್ನಡದಲ್ಲಿ ಎಲ್ಲ ಲ್ಯಾಂಗ್ವೇಜಲ್ಲಿ ಡಾಕ್ಟರ್ ಬಸವರಾಜ್ ಅಂತ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಬೆಂಗಳೂರು ಘಟಕದಿಂದ ನಾವೆಲ್ಲ ನಮ್ಮ ಸಹೋದ್ಯೋಗಿಗಳು. ಬಹಳ ಸಂತೋಷ ಡಾಕ್ಟರ್. ಇವತ್ತು ORS ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಯಾವ ರೀತಿಯಾಗಿ ಅವರು ಅವತ್ತು ಫೈಂಡ್ ಔಟ್ ಮಾಡಿದ್ರು ಡಾಕ್ಟರ್ ದಿಲೀಪ್ ಅವರು. ಬಟ್ ಇದನ್ನ ನೀವು ಸಿಕ್ಕಾಪಟ್ಟೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಒಂದು ಮಾರ್ಟಾಲಿಟಿ ರೇಟ್ ಬಹಳ ಕಡಿಮೆ ಮಾಡಿರೋದು. ಐ ಥಿಂಕ್ ಅದಕ್ಕೋಸ್ಕರನೇ ವೈದ್ಯೋ ನಾರಾಯಣೋ ಹರಿಹಿ ದೊಡ್ಡ ಆವಿಷ್ಕಾರ. ಇವತ್ತು ಅವ್ರನ್ನ ವಿಜ್ಞಾನಿನ ನೆನೆಸ್ಕೊಂಡ್ರಲ್ಲ, ಅವರೇ ದೇವರು. ಖಂಡಿತವಾಗ್ಲೂ ಡಾಕ್ಟರ್.